ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ಗೆ. ಹಿಂದಿ ಅಧ್ಯಯನದಲ್ಲಿ ಪ್ರಮುಖವಾದ ವೈಜ್ಞಾನಿಕ ಅನ್ವೇಷಣೆಗಳನ್ನು ತಿಳಿದುಕೊಂಡಿದ್ದೀವಿ. ಈಗ ನಂತರದ ವೈಜ್ಞಾನಿಕ ಅನ್ವೇಷಣೆಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಟೆಲಿಸ್ಕೋಪನ್ನು ಕಂಡುಹಿಡಿದವರು ಯಾರು ಅಂತಂದರೆ ಇಟಲಿ ದೇಶದ ಗೆಲಿಲಿಯೋ ಅವರು ಕಂಡುಹಿಡಿದಿದ್ದಾರೆ. ಥರ್ಮೋಮೀಟರ್ ಕಂಡುಹಿಡಿದವರು ಯಾರು ಅಂತಂದರೆ ಗೆಲಿಲಿಯೋ ಅವರು ಕಂಡುಹಿಡಿದ. ಇಲ್ಲಿ ನೋಡಿ ಸ್ನೇಹಿತರೆ, ಕನ್ಫ್ಯೂಷನ್ ಪಾರ್ಟ್ ಇದ್ದಾವೆ. ಇಲ್ಲೂ ಕೂಡ ಗೆಲಿಲಿಯೋ ಇದೆ, ಇಲ್ಲೂ ಕೂಡ ಗೆಲಿಲಿ ಇದೆ. ಸೊ ಟೆಲಿಸ್ಕೋಪ್ ಮತ್ತು ಥರ್ಮೋಮೀಟರನ್ನು ಕಂಡುಹಿಡಿದವರು ಡಿಫ್ರೆನ್ಸ್ ನೋಟ್ ಮಾಡ್ಕೊಳ್ಳಿ. ಟೆಲಿಸ್ಕೋಪ್ ಅಂತಂದರೆ ಗೆಲಿಲಿಯೋ, ಥರ್ಮೋಮೀಟರ್ ಅಂತಂದರೆ ಗೆಲಿಲಿಯೋ ಇವೆರಡೂ ಕನ್ಫ್ಯೂಷನ್ ಆದರೆ ಇಲ್ಲೇ ನೋಡಿ, ಥರ್ಮೋಮೀಟರ್ ಇದು ಸ್ವಲ್ಪ ಉದ್ದಕ್ಕದ ಅಂತಂದರೆ ಗೆಲಿಲಿಯೋ ಈ ಥರ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಎಕ್ಸ್ರೇ ಬಂದುಬಿಟ್ಟು ವಿಲಿಯಂ ರಾಂಟಜನ್ ಅವರು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು, ತುಂಬ ಸರಿ ಕ್ವಶನ್ಸನ್ನು ಕೇಳಿದ್ದಾನೆ, ಪದೇ ರಿಪೀಟ್ ಆಗಿರುವಂಥ ಕ್ವಶನ್ಸು. ಎಕ್ಸ್ರೇನ ಕಂಡುಹಿಡಿದವರು ಯಾರು ಅಂದರೆ ವಿಲಿಯಂ ರಾಂಟಜನು. ಎಕ್ಸ್ರೇನ ಪಿತಾಮಹ ಯಾರು ಅಂತಂದರೆ ವಿಲಿಯಂ ರಾಂಟಜನ್. ಇಂಡೈರೆಕ್ಟ್ಲಿ ಕೇಳ್ತಾನಂತ ಹೇಳಿದ್ದೀನಲ್ಲ ಸ್ನೇಹಿತರೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಟ್ರಾನ್ಸಿಸ್ಟರನ್ನು ಕಂಡುಹಿಡಿದವರು ಯಾರು ಅಂತಂದರೆ ಬರ್ಡಿನ್ ಸ್ಯಾಂಕ್ಲಿ ಬ್ರಟೆನ್ರವರು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ಬಾಲ್ ಪಾಯಿಂಟ್ ಪೆನ್ನನ್ನು ಕಂಡುಹಿಡಿದವರು ಯಾರು ಅಂದರೆ ಜಾನ್ ಜೆ ಲೌಡ್ ಅವರು ಬಾಲ್ ಪಾಯಿಂಟ್ ಪೆನ್ನನ್ನು ಕಂಡುಹಿಡಿದಿದ್ದಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಕಾರನ್ನು ಕಂಡುಹಿಡಿದವ ವಿಜ್ಞಾನಿ ಯಾರು ಅಂತಂದರೆ ಕಾರ್ಲ್ ಬೆಂಜ್ರವರು. ಕಾರ್ಲೋ ನೆನ್ಪಿಟ್ಕೊಳ್ಳಿ. ಕಾರನ್ನು ಪೆಟ್ರೋಲಿಂದ ನಡೆಸುವಂತಹ ಕಾರ್ಲ್ ಬೆಂಜ್ ಅವರು ಕಂಡುಹಿಡಿದರು. ಕಾರು ಎರಡು ಕಾಕಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಕೃತಕ ಹಲ್ಲನ್ನು ಆ್ಯಂಟೋನಿ ಎ ಪ್ಲಾಂಟಿಸನ್ ಅವರು ಕಂಡುಹಿಡಿದಿದ್ದಾರೆ. FM ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತಂದರೆ EH ಆಮ್ಸ್ಟ್ರಾಂಗ್ರವರು ಕಂಡುಹಿಡಿದಿದ್ದಾರೆ. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ನ. FM ಅಂತಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ಸ್, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಲೇಸರ್ ಕಂಡುಹಿಡಿದವರು TH ವೈಮನ್ ಅವರು ಕಂಡುಹಿಡಿದಿದ್ದಾರೆ. ಬೆಂಕಿ ಪೊಟ್ಟಣವನ್ನು ಜಾನ್ ವಾಕರ್ ಅವರು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಮುದ್ರಣಾಲಯವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂದರೆ ಜಾನ್ ಗುಟನ್ಬರ್ಗ್. ಸ್ಟೀಮ್ ಎಂಜಿನನ್ನು ಥಾಮಸ್ ರೇ ಸಾವರಿ ಅವರು ಕಂಡುಹಿಡಿದ್ದಾರೆ. DDTಯನ್ನು ಪಾಲ್ ಮುಲ್ಲರ್ ಅವರು ಕಂಡುಹಿಡಿದ್ದಾರೆ. ನಂತರ ಬಂದುಬಿಟ್ಟು ಕಿಡಿ ಯಂತ್ರವನ್ನು ಕುಲ್ಫ್ ಕಂಡುಹಿಡಿದಿದ್ದಾರೆ. ನಂತರ ಬಂದುಬಿಟ್ಟು ಬದಲಿ ಹೃದಯ ಜೋಡಣೆಯನ್ನು ವೆಕಾಲೆ ಡಿ ಬಕಾಯ ಅನ್ನೋರು ಕಂಡಿದ್ದಾರೆ. ಇವರೇನಪ್ಪ ಉದ್ದಕ್ಕೆ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಅಂತ ಹೇಳ್ತಾ ಬರ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ನನ್ನ ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ ಇಂಡೈರೆಕ್ಟ್ಲಿ ಕೇಳ್ತಾನಂತ ಹೇಳಿದ್ದೀನಲ್ಲ ಸ್ನೇಹಿತರೆ ನಿಮಗೆ. ಇಲ್ಲಿ ಮುದ್ರಣಾಲಯದ ಪಿತಾಮಹ ಯಾರು ಅಂತ ಈ ಥರ ಕೇಳ್ತಾನೆ. ಸೊ ಎಲ್ಲರೂ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಟಾಪಿಕ್ ಬಂದು ಬಹು ಮುಖ್ಯವಾಗಿರುವಂಥ ಟಾಪಿಕ್ ಆಗಿದೆ. ಅದು ಯಾವುದು ಅಂತಂದರೆ ಸಾಧನ ಅಥವಾ ಕ್ರಿಯೆಗಳು ಅವುಗಳು ಕಾರ್ಯನಿರ್ವಹಿಸುವಂತಹ ತತ್ವದ ಮೇಲೆ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಕೇಳ್ತಾನೆ. ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ವಿಮಾನವು ಯಾವ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಕೇಳ್ತಾನೆ. ಬರ್ನೌಲ್ಲಿಸ್ ತತ್ವದ ಮೇಲೆ. ಇದು ಇತ್ತೀಚೆಗೆ ಏರ್ಕ್ರಾಫ್ಟ್ ಬ್ರಸ್ಟ್ ಆಯ್ತಲ್ಲ ಸ್ನೇಹಿತರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಇರುತ್ತದೆ. ಬರ್ನೌಲ್ಲಿಸ್ ತತ್ವದ ಮೇಲೆ ಇದು ವಿಮಾನವು ನಿರ್ವಹಿಸುತ್ತದೆ ಸ್ನೇಹಿತರೆ. ಬರ್ನೌಲ್ಲಿಸ್ ತತ್ವದ ಬಗ್ಗೆ ನಾನು ನಿಮಗೆ ಫಿಸಿಕ್ಸಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಅದರದ್ದು ಮುಂದಿನ ಭಾಗದಲ್ಲಿ ಫಿಸಿಕ್ಸ್ನ ತಗೋತೀನಲ್ಲ, ಆ ಟೈಮಲ್ಲಿ ನಾನು ನಿಮಗೆ ಬರ್ನೌಲ್ಲಿಸ್ ತತ್ವ ಅಂದ್ರೇನು ಹೇಳ್ಕೊಡ್ತೀನಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ವಿಮಾನವು ಯಾವ ತತ್ವದ ಮೇಲೆ ವರ್ಕನ್ನು ಮಾಡುತ್ತದೆ ಅಂತ ಹೇಳಿ ಕೇಳಲಾಗುತ್ತದೆ. ಅದು ಬರ್ನೌಲ್ಲಿಸ್ ತತ್ವದ ಮೂಲಕ. ವಾಷಿಂಗ್ ಮಷೀನನ್ನು ಕೇಂದ್ರ ತ್ಯಾಗಿ ಬಲದ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದೇ ರೀತಿ ಹಾಲಿನಿಂದ ಕೆನೆಯನ್ನು ತೆಗೆದು ಕೂಡ ಕೇಂದ್ರ ತ್ಯಾಗಿ ಬಲದ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ ಸ್ನೇಹಿತರೆ. ಸೆಂಟ್ರಿಫ್ಯೂಸ್ ಕೂಡ ಕೇಂದ್ರ ತ್ಯಾಗಿ ಬಲದ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ ಸ್ನೇಹಿತರೆ. ಸೊ ಇಲ್ಲಿ ಏನಾಗಿರುತ್ತದೆ ಅಂತಂದರೆ ಕೇಂದ್ರ ತ್ಯಾಗಿ ಬಲ ಅಂತಂದರೆ ಕೇಂದ್ರದಲ್ಲಿ ಬಲ ಏನಾಗಿರುತ್ತಂದರೆ ತುಂಬ ಫೋರ್ಸ್ಫುಲ್ಲಿ ಆಗಿರುತ್ತದೆ. ಸೆಂಟ್ರಿಫ್ಯೂಸ್ ಆಗಿರ್ಬೋದು, ಹಾಲಿನಿಂದ ಕೆನೆ ತೆಗೆದಿರ್ಬೋದಾ, ಮತ್ತು ವಾಷಿಂಗ್ ಮಷಿನ್ ಇದ್ರದ್ದು ಹೇಗಾಗಿರುತ್ತದೆ ಅಂದರೆ ಸೆಂಟ್ರಲ್ನಲ್ಲಿ ಫೋರ್ಸ್ ಏನಾಗಿರುತ್ತದೆ ಜಾಸ್ತಿ ಆಗಿರುತ್ತದೆ. ಅಂದರೆ ಕಂಪ್ಲೀಟ್ ಪ್ರೆಷರ್ ಏನಾಗಿರುವಂಥದ್ದು ಅಂತಂದರೆ ಕೇಂದ್ರದೊಳಗೆ
ಆಗಿರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೋಟ್ ಮಾಡ್ಕೊಳ್ಳಿ. ರಾಕೆಟ್ ಯಾವ ತತ್ವದ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದರೆ ಆ್ಯಕ್ಷನ್ ದೇರ್ ಈಸ್ ಎ ರಿಯಾಕ್ಷನ್ ಅಂತಂದರೆ ನ್ಯೂಟನ್ನ 3ನೇ ನಿಯಮದ ಮೂಲಕ ಇದು ಕಾರ್ಯವನ್ನು ನಿರ್ವಹಿಸುವಂಥದ್ದು, ಅಥವಾ ಸಂವೇಗ ಸಂರಕ್ಷಣಾ ತತ್ವದ ಮೂಲಕ ರಾಕೆಟ್ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಬಂದ್ಬಿಟ್ಟು ಡೈನಮೋವನ್ನು ನಾನು ಹಿಂದಿನ ಅಧ್ಯಯನದಲ್ಲಿ ಯಾರು ಕಂಡು ಹಿಡಿದ್ರು ಅಂತ ಕೇಳಿದ್ದೀನಿ. ಇದು ಕಮೆಂಟನ್ನು ತಿಳಿಸಿ ಸ್ನೇಹಿತರೆ. ಡೈನಮೋ ಯಾವ ಕಾರ್ಯದ ಮೂಲಕ ಹೇಗೆ ವರ್ಕ್ ಮಾಡುತ್ತದೆ ಡೈನಮೋ ಅಂತಂದರೆ ವಿದ್ಯುತ್ ಕಾಂತೀಯ ಪ್ರೇರಣೆಯ ಮೂಲಕ ಡೈನಮೋವು ವರ್ಕ್ ಆಗುತ್ತದೆ. ನಮ್ಮ ಮನೇಲಿ ಯೂಸ್ ಮಾಡುವಂತಹ ಏರ್ ಕಂಡೀಷ್ನರ್ ಹೆಂಗೆ ವರ್ಕ್ ಆಗುತ್ತದೆ ಅಂತಂದರೆ ಕೂಲಿಂಗ್ ಎಫೆಕ್ಟ್ನ ಮೂಲಕ ಇದು ವರ್ಕ್ ಆಗುತ್ತದೆ. ವಿದ್ಯುತ್ ಪರಿವರ್ತಕ ಅಂದರೆ ಟ್ರಾನ್ಸ್ಮಿಟರ್ ಹೇಗೆ ವರ್ಕ್ ಆಗುತ್ತದೆ ಅಂತಂದರೆ ಪರಸ್ಪರ ಪ್ರೇರಣೆಯ ಮೂಲಕ ಟ್ರಾನ್ಸ್ಮಿಟರ್ ವರ್ಕ್ ಆಗುತ್ತದೆ. ಹಿಂದೆ ಎಕ್ಸಾಮ್ಸ್ನಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂಥ ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿದೆ ಸ್ನೇಹಿತರೆ. ಎಲ್ಲರೂ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಸೆಂಟ್ರಿಫ್ಯೂಸ್ ಕೂಡ ಕೇಂದ್ರ ತ್ಯಾಗಿ ಬಲದ ಮೂಲಕ ಕಾರ್ಯವನ್ನು ನಿರ್ವಹಿಸುವಂಥದ್ದು ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಅಂದರೆ ವಿದ್ಯುತ್ ತಂತಿ ಅಧಿಕ ಕರಗುವ ಬಿಂದು ಮತ್ತು ಕಡಿಮೆ ರೆಸಿಸ್ಟೆನ್ಸ್, ಕಡಿಮೆ ರೋಧ ಅಂತಂದರೆ ಅಧಿಕ ಕರಗುವ ಬಿಂದು ಅಂತಂದರೆ ಮೆಲ್ಟಿಂಗ್ ಪಾಯಿಂಟು, ರೋಧ ಅಂತಂದರೆ ರೆಸಿಸ್ಟೆನ್ಸು ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ವಿದ್ಯುತ್ ಫ್ಯೂಸ್ ಬಂದುಬಿಟ್ಟು ವಿದ್ಯುತ್ ತಂತಿಯ ಉಲ್ಟಾ ಆಗಿರುತ್ತದೆ. ಇಲ್ಲಿ ಸ್ಲೈಡಲ್ಲಿ ಸ್ವಲ್ಪ ರಾಂಗ್ ಆಗಿದೆ, ಮಾಡ್ಕೊಳ್ಳಿ. ಇಲ್ಲಿ ಅಧಿಕ ಇದೆಯಲ್ಲ, ಅಧಿಕ ಕರಗುವ ಬಿಂದು ಇದೆಯಲ್ಲ, ಅಧಿಕ ಕರಗುವ ಬಿಂದು ಅಲ್ಲ, ಅದು ಕಡಿಮೆ ಕರಗುವ ಬಿಂದು ಹೆಚ್ಚಿನ ರೆಸಿಸ್ಟೆನ್ಸ್, ಹೆಚ್ಚಿನ ರೋಧತ್ವವನ್ನು ಹೊಂದಿರುವಂಥದ್ದು ವಿದ್ಯುತ್ ಫ್ಯೂಸು. ಅದಕ್ಕೆ ಕರಗುವ ಬಿಂದು ಮತ್ತು ಕಡಿಮೆ ರೋಧ ಹೊಂದಿರುವುದು ವಿದ್ಯುತ್ ಬಲ್ಬ್ನಲ್ಲಿ. ಸೊ ವಿದ್ಯುತ್ ಬಲ್ಬ್ನಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಟಂಗಸ್ಟನ್ ಯೂಸ್ ಮಾಡ್ತಾರೆ. ವಿದ್ಯುತ್ ಫ್ಯೂಸು ಕಡಿಮೆ ಕರಗುವ ಬಿಂದು ಮತ್ತು ಹೆಚ್ಚಿನ ರೋಧವನ್ನು ಹೊಂದಿರುವಂಥದ್ದು. ಎರಡು ಕ್ವಶನ್ಸ್, ಎರಡರಲ್ಲಿ ಯಾವುದಾದ್ರು ಒಂದು ಕೇಳ್ತಾನೆ, ಬಟ್ ಎರಡೂ ಆಪ್ಷನ್ಸಲ್ಲಿ ಕೊಡ್ತಾನೆ. ವಿದ್ಯುತ್ ಬಲ್ಬ್ನ ತಂತಿ ಅಧಿಕ ಕರಗುವ ಬಿಂದು ಮತ್ತು ಕಡಿಮೆ ರೋಧ. ವಿದ್ಯುತ್ ಫ್ಯೂಸ್ ಬಂದುಬಿಟ್ಟು ಕಡಿಮೆ ಕರಗುವ ಬಿಂದು, ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ ಸ್ಲೈಡಲ್ಲಿ, ಕಡಿಮೆ ಕರಗುವ ಬಿಂದು ಹೆಚ್ಚಿನ ರೋಧತ್ವವನ್ನು ಹೊಂದಿರುವಂಥದ್ದು, ನೋಟ್ ಮಾಡ್ಕೊಳ್ಳಿ. LPG ಸಿಲಿಂಡರ್ನಲ್ಲಿ ಹೆಚ್ಚಿನ ಒತ್ತಡ ಮತ್ತು ಕಡಿಮೆ ತಾಪವನ್ನು ಹೊಂದಿರಬೇಕಾಗಿರೋದು. ಸಿಲಿಂಡರ್ ಬಂದ ತಕ್ಷಣ ಹೆಚ್ಚಿನ ಒತ್ತಡವನ್ನು ಹಾಕಿ ಕಡಿಮೆ ತಾಪಮಾನದಲ್ಲಿ ಸಿಲಿಂಡರನ್ನು ತುಂಬ್ತಾರೆ. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಹಾಗೆ ಇರೋದು ಅದು ಕೂಡ ಅದೇ ತತ್ವದ ಮೂಲಕ ಕಾರ್ಯವನ್ನು ನಿರ್ವಹಿಸುವಂಥದ್ದು, ವರ್ಕನ್ನು ಮಾಡುವಂಥದ್ದು. LPG ಸಿಲಿಂಡರ್ ಅಂದರೆ ಹೆಚ್ಚಿನ ಪ್ರೆಷರು ಮತ್ತು ಕಡಿಮೆ ತಾಪಮಾನದ ಮೂಲಕ LPG ಸಿಲಿಂಡರನ್ನು. ಬಟ್ಟೆಗಳು ಒಣಗುವುದು ಬಾಷ್ಪೀಕರಣದ ಮೂಲಕ. ಬಟ್ಟೆ ಏನಾಗಿರುವಂಥದ್ದು ಅಂತಂದರೆ ಒಣಗುತ್ತವೆ. ಅದರೊಳಗೆ ಏನಾರ ಡ್ರಗ್ಸ್ ಅದು ಸೇವನೆ ಆಯಿತು ಅಂತಂದ್ರೆ ಅದು ಕ್ರೊಮ್ಯಾಟೋಗ್ರಾಫಿ ಎಂಬ ತತ್ವದ ಮೂಲಕ ಅದನ್ನು ಬೇರ್ಪಡೆ ಮಾಡ್ಬೋದು. ಇದು ಕೂಡ ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಬಂದುಬಿಟ್ಟು ಪೆಟ್ರೋಲಿಯಂ ಶುದ್ಧೀಕರಣ ಅಂದರೆ ಆಂಶಿಕ ಆಸವನವ ಕ್ರಿಯೆಯು ಬೇರೆ ಬೇರೆ ಕುದಿಯುವ ಬಿಂದುವಿನ ಮೂಲಕ ವರ್ಕನ್ನು ಮಾಡುವಂಥದ್ದು. ಲೇಸರ್ ಬಂದುಬಿಟ್ಟು ಚೋದಿತ ಉತ್ಸರ್ಜನೆಯಿಂದ ಬೆಳಕಿನ ವರ್ಧನೆಯ ಮೂಲಕ ಇದು ಕಾರ್ಯನಿರ್ವಹಿಸುವಂಥದ್ದು. ರಡಾರ್ಗನ್ನು ಡಾಪ್ಲರ್ ಎಫೆಕ್ಟ್ ಮೂಲಕ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟ್. ಇಲ್ಲಿ ರೆಡಾರ್ ಡ ಬಂದಿದೆ ನೋಡಿ, ಇಲ್ಲಿ ಡಾಪ್ಲರ್ ಡಾ ಬಂದಿದೆ ನೋಡಿ, ಈ ಥರ ನೆನ್ಪಿಟ್ಕೊಳ್ಳಿ. ಪ್ರೆಷರ್ ಕುಕ್ಕರ್ ಬಂದುಬಿಟ್ಟು ಅಧಿಕ ಒತ್ತಡ ಮತ್ತು ಅಧಿಕ ಕುದಿಯುವ ಬಿಂದುವನ್ನು ಹೊಂದಿರುವಂಥದ್ದು. ಪ್ರೆಷರ್ ಕುಕ್ಕರ್ ಅಂದ್ರೇ ಎರಡೂ ಅಧಿಕವಾಗಿರುವುದು ಕುಕ್ಕರು. LPG ಸಿಲಿಂಡರ್ನಲ್ಲಿ ಅಧಿಕ ಒತ್ತಡ ಇರುತ್ತೆ, ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿರುವಂಥದ್ದು. ಕುಕ್ಕರ್ ಬಂದುಬಿಟ್ರೆ ಎಲ್ಲನೇ ಜಾಸ್ತಿ ಇರ್ತದೆ ಅಂಥೇಳಿ ನೆನ್ಪಿಟ್ಕೊರಿ. ತಾಮ್ರದ ಶುದ್ಧೀಕರಣವು ನೊರೆ ತೇಲುವಿಕೆಯ ತತ್ವದ ಮೂಲಕ ಕಾರ್ಯವನ್ನು ನಿರ್ವಹಿಸುವಂಥದ್ದು. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ರಾಶಿ ಸಂರಕ್ಷಣಾ ನಿಯಮದ ಮೂಲಕ ಇದನ್ನು ಕಾರ್ಯನಿರ್ವಹಿಸುತ್ತದೆ. ಪ್ರೇರಣಾ ಸುರುಳಿ ವಿಧಾನವು ವಿದ್ಯುತ್ ಕಾಂತೀಯ ಪ್ರೇರಣೆಯ ಮೂಲಕ ಕಾರ್ಯನಿರ್ವಹಿಸುವಂಥದ್ದು, ವರ್ಕ್ ಮಾಡುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಇರುವಂಥವು, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಫ್ರೆನ್ಸ್ ಕೂಡ ನೋಟ್ ಮಾಡ್ಕೊಳ್ಳಿ. ಪ್ರೆಷರ್ ಕುಕ್ಕರ್ ಬಂದುಬಿಟ್ಟು ಅಧಿಕ ಒತ್ತಡ ಮತ್ತು ಅಧಿಕ ಕುದಿಯುವ ಬಿಂದು. LPG ಸಿಲಿಂಡರ್ ಬಂದುಬಿಟ್ಟು ಹೆಚ್ಚಿನ ಒತ್ತಡ ಕಡಿಮೆ ತಾಪಮಾನ. ಮತ್ತು ವಿದ್ಯುತ್ ಫ್ಯೂಸ್ನ ತಂತಿ ಅಧಿಕ ಕರಗುವ ಬಿಂದು ಕಡಿಮೆ ರೋಧ. ಮತ್ತು ವಿದ್ಯುತ್ ಫ್ಯೂಸ್ ಬಂದುಬಿಟ್ಟು ಕಡಿಮೆ ಕರಗುವ ಬಿಂದು
ಹೆಚ್ಚಿನ ರೆಸಿಸ್ಟೆನ್ಸನ್ನು ಹೊಂದಿರುವಂಥದ್ದು. ಸೆಂಟ್ರಿಫ್ಯೂಸು ಕೇಂದ್ರ ತ್ಯಾಗಿ ಬಲ, ಹಾಲಿನಿಂದ ಕೆನೆ ತೆಗೆಯುವುದು ಕೂಡ ಕೇಂದ್ರ ತ್ಯಾಗಿ ಬಲದ ಮೂಲಕ, ವಾಷಿಂಗ್ ಮಷಿನ್ ಕೂಡ ಕೇಂದ್ರ ತ್ಯಾಗಿಯ ಬಲದ ಮೂಲಕ. ಇಷ್ಟನ್ನು ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಮತ್ತು ಸಾಧನಗಳು ಅದರ ಕ್ರಿಯೆಗಳ ಹೇಳ್ಕೊಟ್ಟಿದ್ದೀನಲ್ಲ, ಇದರಲ್ಲಿ ಇಂಪಾರ್ಟೆಂಟಾಗಿ ಕೇಳಿರೋದು ಯಾವ್ಯಾವು ಅಂತಂದರೆ, ಒಂದು ಡೈನಮೋ, ರಾಕೆಟು, ವಿಮಾನ, ವಾಷಿಂಗ್ ಮಷೀನು ಮತ್ತು ಸೆಂಟ್ರಿಫ್ಯೂಸು ವಿದ್ಯುತ್ ಬಲ್ಪು, ವಿದ್ಯುತ್ ಫ್ಯೂಸು, ಬಟ್ಟೆ ಒಣಗುವುದು, ಪ್ರೆಷರ್ ಕುಕ್ಕರು, ಸಿಲಿಂಡರು. ಇವು ತುಂಬ ಸರಿ PC ಮತ್ತು PSCಯಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಕೇಳಿರುವಂಥದ್ದು, ಇಂಪಾರ್ಟೆಂಟ್ ಆಗಿದೆ. ಕ್ವಶನ್ಸು ರಿಪೀಟ್ ಆಗಿದ್ದಾವೆ. ಇವಾಗ ಕ್ವಶನ್ಸ್ ಹ್ಯಾಂಗೆ ಬರ್ತಿದ್ದಾವೆ ಅಂತಂದರೆ ತುಂಬ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಬರ್ತಿದ್ದಾವೆ. ಸೊ ನಾವು ಕೂಡ ಸ್ಟ್ಯಾಂಡರ್ಡ್ ಆಗಿರಬೇಕು, ನಮ್ಮದು ಓದೋದು ಫೋಕಸ್ ಆಗಿರಬೇಕು. ಸೊ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಕರೆಕ್ಟಾಗಿ ಓದ್ಕೊಳ್ಳಿ, ಎಲ್ಲನೂ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ವೆರಿ ಇಂಪಾರ್ಟೆಂಟು. ಡಿಫ್ರೆನ್ಸ್ ನೋಟ್ ಮಾಡ್ಕೊಳ್ಳಿ. ನಾನು ಕನ್ಫ್ಯೂಷನ್ ಪಾರ್ಟ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಕೂಡ ಹೇಳ್ಕೊಡ್ತಿದ್ದೀನಿ. ಮತ್ತು ಅದೇ ರೀತಿಯಾಗಿ ಪದೇ ಪದೇ ರಿಪೀಟ್ ಆಗಿರೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥವು. ಹಿಂದಿನ ಕ್ವಶನ್ಸ್ ಬಂದಿರೋದನ್ನೇ ನಾನು ಇಲ್ಲಿ ಹೇಳ್ತಿರೋದು. ಒಂದೊಂದು ಮಾರ್ಕ್ಸಲ್ಲೂ ನಮ್ಮದು ವೇರಿಯೇಷನ್ಸ್ ಆಗಿರುತ್ತೆ. ಒಂದು ಮಾರ್ಕ್ಸಿಂದ ನಾವು ಒಂದೊಂದು ಸರಿ ಜಾಬನ್ನು ಕಳ್ಕೊಳ್ಳುವಂಥದ್ದಾಗಿರುತ್ತೆ. ನಾವು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾನು ಟಾಪರ್ ಆಗ್ತೀನಿ ಅಂದರೆ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನಾನು ಆಗ್ತೀನಿ ಅಂತ ಹೇಳಿ ತಲೆಗಿಟ್ಕೊಳ್ಳಿ, ಯಾಕಂದರೆ ಟಾಪರ್ ಆದನು ಕೂಡ ಹಾಕಿನೇ ಆಗ್ತಾನೆ, ಪಾಸ್ ಆದನು ಕೂಡ ಹಾಕಿನೇ ಆಗ್ತಾನೆ. ಸೊ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಏನೇನು ಡಿಫ್ರೆನ್ಸ್ ಇದ್ದಾವೆ ಅಂಥೇಳಿ. ನಾವು ಹೇಗಿರಬೇಕು ಅಂದರೆ ನೀರಿನ ಥರ ಇರಬೇಕು. ವಿದ್ಯೆಯನ್ನು ಕಲಿಯೋಕ್ಕೆ ನೀರಿನ ಥರ ಇರಬೇಕು. ನೀರು ತೊಗೊಂಡೋಗಿ ಫ್ರಿಜ್ಜಲ್ಲಿಟ್ಟರೆ ಐಸ್ ಆಗುತ್ತದೆ, ಅದೇ ತಂದು ಗ್ಯಾಸ್ ಮೇಲೆ ಇಟ್ಟರೆ ಕುದಿಲಾಕ ಸ್ಟಾರ್ಟ್ ಮಾಡ್ತದೆ. ನಾರ್ಮಲ್ ಪ್ಲೇಸಲ್ಲಿಟ್ಟರೆ ನಾರ್ಮಲಾಗಿ ಬಿಹೇವ್ ಮಾಡ್ತದೆ. ನೀರಿನ ಥರ ನಾವು ಎಲ್ಲನೂ ಅರ್ಥಕೊಂಡು ಎಲ್ಲನೂ ಕಲ್ತ್ಕೊಂಡು ಥರ ಉಳ್ಕೊಂಡು ನಮ್ಮ ಸ್ಟಡಿನ ಕಂಟಿನ್ಯೂಟಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ಧನ್ಯವಾದಗಳು ಸ್ನೇಹಿತರೆ.